ಹಾಯ್ ಎಲ್ಲರಿಗೂ. ಅನು ಸ್ಕೂಲ್ ಬಿಟ್ಟು ಬಂದಮೇಲೆ ಮನೆ ನೋಡಿ ಈ ಥರ ಮಾಡಿಟ್ಟಿರ್ತಾನೆ. ಅವ್ನು ಆಟ ಆಡೋದು ಏನೇನಿದೆಯೋ ಅವನ್ನೆಲ್ಲ ಪೂರ್ತಿ ಈ ಥರ ಕೆಳಗೆ ಹಾಕ್ಕೊಂಡು ಆಟ ಆಡ್ತಾ ಇರ್ತಾನೆ. ಅದೇ ಥರ ಸೋಫಾದ ಏನಿರುತ್ತೆ ಅದ್ರ ಕವರೆಲ್ಲ ಹಿಂದೆ ಮಾಡಿಬಿಟ್ಟು ಈ ಥರ ಅವನಿಗೆ ವೆಹಿಕಲ್ ಹೋಗೋಕ್ಕೆ ಇದೊಂದು ರೋಡ್ ಥರ ಮಾಡಿಕೊಂಡು ಇದ್ರ ಮೇಲೆ ಆಟ ಆಡ್ತಿರ್ತಾನೆ. ನೆಕ್ಸ್ಟ್ ಡೇ ನಾನು ಅನುಜ್ ಲಂಚ್ ಬಾಕ್ಸಿಗೆ ಕಾಬೂಲ್ ಕಡಲೆ ರೈಸ್ನ ಮಾಡೋಣ ಅಂದ್ಕೊಂಡಿದ್ದೆ. ಈ ರೈಸ್ನ ಮಾಡೋದು ತುಂಬ ಈಸಿ. ಏನೇನು ಬೇಕು ಇಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಏನು ತೆಗೆದಿಟ್ಟಿದ್ದೀನಲ್ಲ ಇದಿಷ್ಟನ್ನು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಮಾಡೋದು ತುಂಬ ಈಸಿ. ಒಂದು ಕಟ್ ಮಾಡಿರೋ ಈರುಳ್ಳಿ, ಒಂದು ಕಟ್ ಮಾಡಿರೋ ಟೊಮೊಟೊ, ಒಂದೇ ಒಂದು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಅದಾದ ನಂತರ ಸ್ವಲ್ಪ ಹುರಿಗಡಲೆ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ನಾನು ಎಳ್ಳಿಂದು ಸ್ವೀಟ್ನ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಮಖಾನ ಯಾವ ಥರ ಮಾಡ್ಕೊಂಡಿದ್ದೆ, ಮಖಾನ ಸ್ವೀಟ್ ಅದೇ ಥರ ಮಾಡ್ಕೊಂಡಿದ್ದೆ. ಅದೇ ಥರ ಮಸಾಲೆ ಪದಾರ್ಥನ ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ. ಫಸ್ಟು ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒಂದು ಸಣ್ಣ ಪೀಸ್ ಚಕ್ಕೆ, ಒಂದೇ ಒಂದು ಏಲಕ್ಕಿ, ಒಂದು 3 ಲವಂಗ ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಾಕು, ಬೇರೆ ಏನೂ ಮಸಾಲೆ ಪದಾರ್ಥ ಹಾಕೋದು ಬೇಡ. ನೆಕ್ಸ್ಟು ಗ್ರೈಂಡ್ ಮಾಡಿಟ್ಟಿರುವಂಥ ಪೇಸ್ಟನ್ನ ನಾನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಮಸಾಲೆ ಪದಾರ್ಥ ನಿಮಗೆ ಕನ್ಫ್ಯೂಷನ್ ಆದರೆ ಒಂದು ಸ್ವಲ್ಪ ಪಾಸ್ ಮಾಡ್ಕೊಂಡು ಒಂದು ಸರಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನೆಕ್ಸ್ಟು ಇದನ್ನು ನಾವು 1 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಡಿ, ಇಲ್ಲಾಂದರೆ ನಿಮಗೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟೂ ಈ ಕೆಲಸ ಮಾಡಿ. ಸ್ವಲ್ಪ ಬೇಯಿಸಿ ಆದ ನಂತರ, ಹಸಿ ಸ್ಮೆಲ್ ಹೋದಾದ ನಂತರ ನಾನು ಇದಕ್ಕೆ ಅರಿಶಿನ ಪೌಡ್ರ್ ಹಾಕ್ಕೊಳ್ತಿದ್ದೀನಿ, ಒಂದು ಅರ್ಧ ಸ್ಪೂನು ಸ್ಮಾಲ್ ಸ್ಪೂನಲ್ಲಿ. ಅದಾದ ನಂತರ ಖಾರದ ಪೌಡ್ರು 1ರಿಂದ 1.5 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಅದಾದ ನಂತರ ಧನಿಯಾ ಪುಡಿನೂ ಅಷ್ಟೇ 1 ಸ್ಪೂನಷ್ಟು, ಸ್ಮಾಲ್ ಸ್ಪೂನ್ ಯೂಸ್ ಮಾಡಿರೋದಿಲ್ಲಿ ನಾನು. ಇಷ್ಟೇ ಸಾಕಾಗುತ್ತೆ. ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಮೀಡಿಯಮ್ ಗ್ಲಾಸಷ್ಟು ಅಕ್ಕಿನ ಯೂಸ್ ಮಾಡ್ಕೊಳ್ತಿದ್ದೀನಿ ಇವತ್ತು. ಸೊ ಇದನ್ನು ಅಷ್ಟೇ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಟು ಈ ಕೆಲಸ ಫುಲ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನೆನೆಸಿ ಇಟ್ಟಿದ್ದಂಥ ಕಾಬೂಲ್ ಕಡಲೆನ, ಈ ವೈಟ್ ಕಡಲೆ ಏನಿದೆ ಅದನ್ನು ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ಹಾಕ್ಕೊಂಡಾದ್ಮೇಲೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ನಾಳೆ ಅವನಿಗೆ ಬೇಯಿಸ್ಕೊಡೋಕ್ಕೆ. ಸೊ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ 1 ಗ್ಲಾಸ್ ಅಕ್ಕಿ ಏನು ತೆಗೆದಿಟ್ಟಿದ್ದೆ ಅದನ್ನು ಒಂದು 10 ನಿಮಿಷ ನೆನೆಸಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಂಡು 1 ಗ್ಲಾಸಿಗೆ 2 ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು, ಅದಾದ ನಂತರ ಸ್ವಲ್ಪ ಕುದಿ ಬರೋ ತನಕ ವೆಯ್ಟ್ ಮಾಡಿ ಮತ್ತೊಂದು ಸರಿ ಉಪ್ಪನ್ನ ಚೆಕ್ ಮಾಡಿಬಿಟ್ಟು ನಿಮಗೆ ಬೇಕಾದರೆ ಮತ್ತೆ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಕುಕ್ಕರ್ನ ಮುಚ್ಚಿ 2 ವಿಷಲ್ ಬರೆಸ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಕುದಿಸ್ಬೇಡಿ, ಬೇಗ ಬೆಂದೋಗುತ್ತೆ ರೈಸು. ಸೊ ಇದಾದ ನಂತರ ನಾನು ಇಲ್ಲಿ ರಾಯ್ತ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಹೊಸ್ದಾಗಿ ತರಿಸಿದ್ನಲ್ವ, ಈ ಸ್ಲೈಸರ್ನ ಯೂಸ್ ಮಾಡಿಕೊಂಡು ಇವತ್ತು ಮಾಡ್ತಿದ್ದೀನಿ. ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ರಾಯ್ತ ಮಾಡ್ಕೊಳ್ಳೋಕ್ಕೆ. ಅದನ್ನು ಇದರಲ್ಲಿ ಈ ಥರ ನಾನು ತುರ್ಕೊಳ್ತಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತೇಳಿದರೆ, ಇಷ್ಟು ಚೆನ್ನಾಗಿ ತುರಿಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದರಲ್ಲಿ ನೀಟಾಗಿ ಆಗ್ತಾಯಿದೆ, ಬೇಗನೆ ಆಗ್ತಿದೆ, ಚೆನ್ನಾಗಿದೆ. ಇದು ಪ್ಲಾಸ್ಟಿಕ್, ಇಲ್ಲಿ ಕೆಳಗಡೆ ನೋಡಿದರೆ ಸ್ವಲ್ಪ ಪ್ಲಾಸ್ಟಿಕ್ ಮೆಟೀರಿಯಲು, ಅಂದರೆ ತುಂಬ ಗಟ್ಟಿ ಇದೆ, ಒಳ್ಳೆ ಪ್ಲಾಸ್ಟಿಕ್ ಮೆಟೀರಿಯಲ್ ಇದು. ಸೊ ಇಷ್ಟು ಈಸಿಯಾಗಿ ಆಯಿತು ಅಂದರೆ ನನಗೆ ನಂಬೋಕ್ಕೆ ಆಗಲಿಲ್ಲ. ಆದರೆ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಇಷ್ಟು ಚೆನ್ನಾಗಿದ್ದು ಯೂಸ್ ಆಗೋಲ್ಲ, ಬಟ್ ಸ್ಲೈಸ್ ಎಲ್ಲ ಮಾಡೋಕ್ಕೆ ಚೆನ್ನಾಗಾಗುತ್ತೆ, ಬಟ್ ಈ ಥರ ತುರ್ಕೊಳ್ಳೋಕೆ ಚೆನ್ನಾಗಾಗಲ್ಲ ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿ ಆಗ್ತಿದೆ. ಇದ್ರ ಜೊತೆಗೆ ನೀವು ಸಲಾಡ್ಸ್ ಎಲ್ಲ ಮಾಡ್ಕೊಳ್ಳುವಾಗ ಇದರಲ್ಲಿ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಬೇಗನೆ ಆಯಿತು. ಈಗ ಸೌತೆಕಾಯಿ ಮತ್ತು ಈರುಳ್ಳಿ ಎರಡನ್ನೂ ಈ ಥರ ಮಾಡ್ಕೊಂಡಿದ್ದೀನಿ ರಾಯ್ತ ಮಾಡ್ಕೊಳ್ಳೋಕ್ಕೆ. ಸಣ್ಣದಾಗಿ ಕಟ್ ಮಾಡ್ಕೋಬೋದು, ಅದಕ್ಕಿಂತ ಈ ಥರ ಮಾಡ್ಕೊಳ್ಳುವಾಗ ಕೆಲಸ ಬೇಗ ಆಗುತ್ತೆ, ಈಸಿನೂ ಆಗುತ್ತೆ. ಹಾಗಾಗಿ ಇದೇ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಪ್ಲೇಸಲ್ಲಿ ಇದೆಯಲ್ಲ, ಇದು ಸ್ವಲ್ಪ ಮುಳ್ಳು ಥರ ಇದೆ. ಈ ಪ್ಲೇಸಲ್ಲಿ ನಿಮಗೆ ಎಮರ್ಜೆನ್ಸಿಗೆ ಏನಾದರೂ ಶುಂಠಿ ಪೇಸ್ಟ್ ಏನಾದರೂ ಇಲ್ಲ ಅಂತೇಳಿದರೆ, ಶುಂಠಿ ಒಂದು ಸ್ವಲ್ಪ ತೊಗೊಂಡು ಅಲ್ಲಿ ತುರ್ಕೊಂಡ್ರೆ ನೀಟಾಗಿ ಶುಂಠಿ ಪೇಸ್ಟ್ ಸಿಗುತ್ತೆ. ಅದೂ ಚೆನ್ನಾಗಿದೆ, ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೋಬೋದು ಅದನ್ನ. ಈ ಸ್ಲೈಸರ್ಸ್ ಎಲ್ಲ ತುಂಬ ಶಾರ್ಪ್ ಆಗಿದೆ. ಸೇಫ್ಟಿಗೂ ಒಂದು ಇದು ಕೊಟ್ಟಿರ್ತಾರಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಒಂದು ಪಾತ್ರೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಿದ್ದೀನಿ. ಈ ಮೊಸರಿಗೆ ಏನು ತುರಿದಿಟ್ಟಿದ್ನಲ್ಲ ಸೌತೆಕಾಯಿ, ಈರುಳ್ಳಿ ಎರಡನ್ನೂ ಹಾಕ್ಕೊಳ್ತೀನಿ. ನಾನಿಲ್ಲಿ ಮೆಣಸಿನ್ಕಾಯಿ ಆಗಲಿ ಬೇರೆ ಏನು ಯೂಸ್ ಮಾಡ್ತಿಲ್ಲ. ಇಷ್ಟೇ ಸಾಕು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ರಾಯ್ತ ರೆಡಿ ಆಗುತ್ತೆ.
ನೆಕ್ಸ್ಟ್ ನೋಡಿದರೆ ನಾನಿಲ್ಲಿ ಸ್ನ್ಯಾಕ್ಸ್ ಬಾಕ್ಸಿಗೆ ಪಪ್ಪಾಯ ಮತ್ತು ಡ್ರೈ ಆಮ್ಲ ಇಟ್ಟಿದ್ದೀನಿ. ನೆಕ್ಸ್ಟು ಲಂಚ್ ಬಾಕ್ಸಿಗೆ ಸ್ವಲ್ಪ ಕಾಬೂಲ್ ಕಡಲೆ ರೈಸು ಮತ್ತು ಎಳ್ಳಿಂದು ಸ್ವೀಟ್ ಮಾಡಿದ್ನ ಅದು ಒಂದು 2 ಪೀಸ್ ಇಟ್ಟಿದ್ದೀನಿ. ಅದಾದ ನಂತರ ರಾಯ್ತ ಇಟ್ಟಿದ್ದೀನಿ. ಇವತ್ತಿನ ಲಂಚ್ ಬಾಕ್ಸ್ ರೆಡಿ. ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಪಾರ್ಸಲ್ ಎಲ್ಲ ತಂದಿಟ್ಟಂಗೆ ಏನೇನೋ ಬ್ಯಾಗಲ್ಲಿ ಇಟ್ಟಿದ್ದೀನಿ ಅಂತ ನೋಡ್ತಿದ್ದೀರಲ್ವ. ಇದು ಏನು ಅಲ್ಲ, ವೆಜಿಟೇಬಲ್ನ ಯಾವ ಥರ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಅಂತ ತೋರ್ಸೋಣ ಅಂತ ಇಟ್ಟಿದ್ದೆ ಅಷ್ಟೇ. ಇದರಲ್ಲಿ ಸೊಪ್ಪನ್ನ ಇಟ್ಟಿದ್ದೀನಿ, ಪಾಲಕ್ ಸೊಪ್ಪು ತಂದಿದ್ದೆ ಒಂದು ಸ್ವಲ್ಪ, ಅದನ್ನು ಇದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟು ಬ್ಯಾಗಲ್ಲಿ ಇದರಲ್ಲಿ ಕ್ಯಾಪ್ಸಿಕಮ್ ಇಟ್ಟಿದ್ದೀನಿ. ನೆಕ್ಸ್ಟು ನೋಡಿದರೆ ನೀವು ನಾನು ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಬ್ಯಾಗಲ್ಲಿ ಇಟ್ಟಿರೋದು ಇದರಲ್ಲಿ. ಇದೇನಪ್ಪ ಮಗನಿಗೆ ಬುಕ್ಸಿಗೆ ಹಾಕೋದು ಬಿಟ್ಟು ಈ ಥರ ಬ್ಯಾಗ್ ಮಾಡಿಟ್ಟಿದ್ದೀನಿ ಅಂತ ನೋಡ್ತೀನಿ. ಅವನಿಗೆ ಬುಕ್ಸ್ ಎಲ್ಲ ಆ ಬುಕ್ಸಿಗೆಲ್ಲ ಬೈಂಡ್ ಹಾಕಿ ಆದ ನಂತರ ಇದು ಸ್ವಲ್ಪ ಎಲ್ಲ ವೇಸ್ಟ್ ಇರುತ್ತಲ್ಲ, ಅದನ್ನು ನಾನು ಮತ್ತೆ ಬ್ಯಾಗ್ ಥರ ಮಾಡಿ ಇಟ್ಕೊಂಡಿದ್ದೀನಿ ವೆಜಿಟೇಬಲ್ ಹಾಕೋಕ್ಕೆ. ನೆಕ್ಸ್ಟು ಇದು ನೋಡ್ತಿದ್ರೆ ಹಳೆ ವೆಜಿಟೇಬಲ್ಸು, ಇದನ್ನು ಫಸ್ಟ್ ಯೂಸ್ ಮಾಡ್ಕೊಳ್ತೀನಿ. ಅದಾದ ನಂತರ ತಂದಿರೋದನ್ನ ಯೂಸ್ ಮಾಡ್ಕೊಳ್ತೀನಿ. ಬೀನ್ಸು ಮತ್ತು ಕ್ಯಾರೆಟು ಸ್ವಲ್ಪ ಇತ್ತು, ನೀಟಾಗಿ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟು ಈ ಥರ ಕಾಟನ್ ಬ್ಯಾಗ್ ಒಂದಿತ್ತು ದೊಡ್ಡದು, ಅದರಲ್ಲೇ ಹಾಕ್ಕೊಂಡು ಇಟ್ಕೊಳ್ತೀನಿ. ಈಗ ಸದ್ಯಕ್ಕೆ ನಾನು ಈ ಥರ ಮಾಡಿ ಇಟ್ಕೊಳ್ತಿದ್ದೀನಿ. ಪೂರ್ತಿ ಎಲ್ಲ ವೆಜಿಟೇಬಲ್ಸ್ನು ನಾನು ಫ್ರಿಜ್ ಒಳಗೆ ಏನಿಡಲ್ಲ. ಫ್ರೂಟ್ಸೂ ಅಷ್ಟೇ, ನಾನೆಲ್ಲ ಫ್ರಿಜ್ಜಲ್ಲೆಲ್ಲ ಇಡಲ್ಲ. ಕೆಲವೊಂದು ಹೊರಗಿಟ್ಟರೆ ಬೇಗ ಹಣ್ಣಾಗೋಗುತ್ತೆ, ಆ ಥರ ಏನಾದ್ರು ಇರೋದನ್ನ ಮಾತ್ರ ನಾನು ಇಟ್ಕೊಳ್ತೀನಿ. ಬಿಟ್ಟರೆ ಎಲ್ಲದನ್ನೂ ನಾನು ಇಡಲ್ಲ. ಫ್ರೂಟ್ಸನ್ನೆಲ್ಲ ನಾನು ನೋಡಿ ಈ ಥರ ಇಟ್ಕೊಂಡ್ಬಿಡ್ತೀನಿ ಹೊರಗಡೆನೇ. ಇದು ಬಾಳೆಹಣ್ಣು, ಸ್ವಲ್ಪ ಇವಾಗ ಕಾಯಿ ಇದೆ, ನೆಕ್ಸ್ಟ್ ಹಣ್ಣು ಆಗೋಕ್ಕೆ ಇಟ್ಟಿರೋದಿದು. ನೆಕ್ಸ್ಟ್ ಟೊಮೊಟೊ ಅಂತೂ ಫ್ರಿಜ್ಜಲ್ಲಿ ಇಡಲ್ಲ, ಇದೇ ಥರ ಇಡ್ತೀನಿ, ಚೆನ್ನಾಗಿರುತ್ತೆ. ಇದು ನೋಡಿ ಮಾವಿನ ಹಣ್ಣು ಮತ್ತು ದಾಳಿಂಬೆ ಇದೆಲ್ಲ ಇಲ್ಲೇ ಇಟ್ಕೊಳ್ತೀನಿ, ಏನು ಒಳಗಿಡಲ್ಲ. ನೆಕ್ಸ್ಟ್ ಆಲೂಗೆಡ್ಡೆ, ಬೀಟ್ರೂಟು, ಹಸಿರು ಮೆಣಸಿನ್ಕಾಯಿ ಎಲ್ಲ ಈ ಥರ ಇಟ್ಬಿಡ್ತೀನಿ. ಪಕ್ಕದಲ್ಲಿ ನೋಡಿದರೆ ಈರುಳ್ಳಿ ಈ ಥರ ಇಟ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಂದು ಹಳೇ ಫ್ರಿಜ್ಜಲ್ಲಿ ಇಡಬೇಕಾದಂಥ ವೆಜಿಟೇಬಲ್ ಇದರಲ್ಲೇ ಇಡ್ತಿದ್ದೆ. ಇದು ನನಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ, ಅದಕ್ಕೋಸ್ಕರ ನಾನು ಇವಾಗ ಇದನ್ನ ಹೊರಗೆ ಇಟ್ಕೊಳ್ತಿದ್ದೀನಿ. ನಾನು ಆ್ಯಕ್ಚುಲಿ ಕೆಲವೊಂದೆಲ್ಲ ಒಳಗೆ ಇಟ್ಕೊಳ್ತಿದ್ದೆ, ಕೆಲವೊಂದು ಫ್ರೂಟ್ಸು ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಡ್ತಿದ್ದೆ. ಇವಾಗ ಅದನ್ನ ಸ್ಟಾಪ್ ಮಾಡಿದ್ದೀನಿ. ಅಂದರೆ ಒಂದು ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ ನೋಡಿದ ನಂತರ ಹೌದಲ್ವ, ಯಾಕೆ ಎಲ್ಲ ಫ್ರಿಜ್ಜಲ್ಲಿ ಇಡಬೇಕು ಅಂತ ಕೆಲವೊಂದನ್ನೆಲ್ಲ ಹೊರಗೆ ಇಟ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಶೀಟ್ ಏನಿತ್ತು ಬೈಂಡಿಂಗಿಗೆ ಅಂತ ತಂದಿದ್ದನ್ನ ನಾನು ಸೈಡಲ್ಲಿ ಪಿನ್ ಹೊಡೆದ್ಬಿಟ್ಟು ಮಧ್ಯದಲ್ಲಿ ಈ ಥರ ಹಾಕಿಟ್ಕೊಳ್ಳೋಕ್ಕೆ ಆಗೋ ಥರ ಈ ಥರ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ನನಗೆ ಕಾಟನ್ ಬ್ಯಾಗ್ಗಳನ್ನ ತರಿಸ್ಕೊಂಡು ಅದರಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಾಟನ್ ಬ್ಯಾಗ್ ತರಿಸಿದಾಗ ಮತ್ತೆ ತೋರಿಸ್ತೀನಿ ನಾನು. ಸದ್ಯಕ್ಕೆ ಇದ್ರೊಳಗೆ ಇಟ್ಕೊಳ್ತೀನಿ, ಚೆನ್ನಾಗಿದೆ. ನೆಕ್ಸ್ಟ್ ಇದು ನಾನು ಕಂಟೈನರ್ ತರಿಸಿದ್ನಲ್ವ, ಅದರಲ್ಲಿ ನಾನು ಈ ಥರ ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾವ ಥರ ಕಾಣಿಸ್ತಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ಫಸ್ಟ್ನೇದಲ್ಲಿ ಮೆಂತ್ಯ ಇಟ್ಕೊಂಡಿದ್ದೀನಿ. ಇದು ನೆಕ್ಸ್ಟು ಇದರಲ್ಲಿ ನಾನು ಸೋಂಫ ಸ್ವೀಟ್ ಇಟ್ಕೊಂಡಿದ್ದೀನಿ. ಸೋಂಫ ಮತ್ತು ಜೀರಿಗೆ ಎಲ್ಲ ಹಾಕಿ ಮಾಡುವಂಥದ್ದು. ಇದನ್ನು ನಾನು ಊಟ ಆದ ನಂತರ ಡೈಲಿ ನಾವೆಲ್ಲರೂ ತಿಂತೀವಿ. ಇದನ್ನು ಯಾವ ಥರ ಮಾಡ್ಕೊಳ್ತೀನಿ ಅಂತ ನೆಕ್ಸ್ಟು ವೀಡಿಯೋ ಬರುತ್ತಲ್ಲ ಅದರಲ್ಲಿ ತೋರಿಸ್ತೀನಿ. ಇದು ಹೇಗಿದ್ರೂ ಖಾಲಿಯಾಗಿದೆ, ನೆಕ್ಸ್ಟ್ ಪ್ರಿಪೇರ್ ಮಾಡುವಾಗ ಖಂಡಿತ ತೋರಿಸ್ತೀನಿ. ಇದು ನಂದು ಗ್ರೀನ್ ಟೀ ಪೌಡ್ರು. ಇದನ್ನು ಮಾಡೋಕ್ಕೆ ಇವಾಗ ಅಂತೂ ಸಾಧ್ಯ ಇಲ್ಲ. ಇದು ನನಗೆ ಇವಾಗ ಸದ್ಯಕ್ಕೆ ಮಳೆಗಾಲ ಎಲ್ಲ ಮುಗಿಯೋ ತನಕ ಸಾಕಾಗುತ್ತೆ. ನೆಕ್ಸ್ಟ್ ಬಿಸಿಲು ಬರೋ ಟೈಮಲ್ಲೇ ನಂಗೆ ಇದನ್ನ ಪ್ರಿಪೇರ್ ಮಾಡೋಕ್ಕಾಗೋದು. ಇದು ಫ್ಲ್ಯಾಕ್ಸ್ ಸೀಡು, ಮೆಂತ್ಯ ಮತ್ತು ಫ್ಲ್ಯಾಕ್ಸ್ ಸೀಡ್ ಎರಡು ನನ್ನ ಹೇರ್ ಕೇರಲ್ಲಿ ತುಂಬಾ ಯೂಸ್ ಆಗುತ್ತೆ, ಹಾಗಾಗಿ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನೋಡಿದರೆ ಮೇಲೆ ಸ್ಟೆಪ್ಪಲ್ಲಿ ಫಸ್ಟ್ ಇದು ಕಾಳುಮೆಣಸು ಪೌಡ್ರು. ಬೇರೆದ್ರಿಂದ ಚೇಂಜ್ ಮಾಡಿದ್ರಿಂದ ಇವಾಗ ಇಷ್ಟಿಷ್ಟಿದೆ. ಈ ಬಾಕ್ಸಲ್ಲಿ ನಾನು ಸೋಂಫ ಪೌಡ್ರನ್ನ ಮಾಡಿಡಬೇಕು. ಇದು ಚಕ್ಕೆ ಮತ್ತು ಲವಂಗ ಎರಡರದ್ದು ಪೌಡ್ರು, ಇದು ಜೀರಾ ಪೌಡ್ರು ಸ್ವಲ್ಪ ಇದೆ, ಎಲ್ಲ ಮಾಡ್ಕೊಬೇಕು. ನೆಕ್ಸ್ಟು ಇದು ಸೋಯಾ ಚಂಕ್ಸ್ ಇಟ್ಟಿದ್ದೀನಿ. ನೆಕ್ಸ್ಟು ರವೆ, ಚಿರೋಟಿ ರವೆ ಮತ್ತು ಉಪ್ಪಿಟ್ಟು ರವೆ ಎರಡನ್ನೂ ಇಟ್ಕೊಂಡಿದ್ದೀನಿ. ಚಿರೋಟಿ ರವೆ, ಉಪ್ಪಿಟ್ಟು ರವೆ ಯಾವುದಾದ್ರೂ ಅಷ್ಟೇ ನೀವು ಚೆನ್ನಾಗಿ ಹುರಿದು ಇಟ್ಕೋಬೇಕು, ಆವಾಗ ನಿಮಗೆ ಹಾಳಾಗಲ್ಲ ಅಥವಾ ಹುಳ ಬರಲ್ಲ. ನೆಕ್ಸ್ಟು ನಾನಿಲ್ಲಿ ಉರಿಗಡಲೆ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಚಟ್ನಿ ಅಥವಾ ಸಾಂಬಾರು ಎಲ್ಲದರಲ್ಲೂ ಸ್ವಲ್ಪ ಯೂಸ್ ಮಾಡೋದ್ರಿಂದ ಇದನ್ನ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟಕ್ಕೆ ಆಯಿತು. ಆ್ಯಕ್ಚುಲಿ ನನಗೆ 1 kgದು ಕಂಟೈನರ್ ಬೇಕಾಗಿತ್ತು, ಬಟ್ ಇದು ಚೆನ್ನಾಗಿತ್ತು ಅಂತ ಹಾಗೆ ಇಟ್ಕೊಂಡ್ಬಿಟ್ಟೆ. ಇದನ್ನು ನೋಡ್ತಿದ್ರೆ ಇನ್ನೂ ಈ ಥರದ್ದು ಇನ್ನೊಂದು ಸೆಟ್ ತರಿಸ್ಕೋಬೇಕು, ಇದೇ ಥರ ನೀಟಾಗಿ ಇನ್ನೂ ಇಟ್ಕೋಬೇಕು ಅನಿಸ್ತಿದೆ. ಸೊ ಯಾವ ಥರ ಜೋಡಿಸ್ಕೊಂಡಿದ್ದೀನಿ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಬಂದರೆ ಈ ಕಂಟೈನರ್ ಏನಿಲ್ಲ ಅಂದರೆ ಒಂದು 8 ಇಯರ್ಸ್ ಬ್ಯಾಕ್ದು ನಂದಿದು ಕಂಟೈನರು. ಇದು ಪ್ಲಾಸ್ಟಿಕ್ ಮೆಟೀರಿಯಲೇ, ಬಟ್ ಇದು ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿದೆ. ಇದರಲ್ಲೊಂದು 5-6 ಉಳ್ಕೊಂಡ್ಬಿಟ್ಟಿದೆ ಅಷ್ಟೇ.
ನೆಕ್ಸ್ಟು ಈ ಸಣ್ಣ ಡಬ್ಬಿ ಏನು ನೋಡ್ತಿದ್ದೀರಲ್ಲ ಅದರಲ್ಲಿ ನಾನು ಆ, ಟೀ ಟೀ ಮಾಡ್ಕೊಳ್ತೀವಲ್ಲ ಅದಕ್ಕೆ ಮಸಾಲೆ ಪೌಡ್ರು ಮಾಡಿ ಇಟ್ಕೊಂಡಿರೋದು. ಇದು ಅಷ್ಟೇ ಸ್ವಲ್ಪ ಇದೆ. ನೆಕ್ಸ್ಟು ಖಾಲಿ ಆದಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.